ಸಾವಿತ್ರಿ ದೇವಿಯ ಮನೆ ಅಂದರೆ ಅದು ಬರೀ ಸುಣ್ಣ ಬಣ್ಣ ಬಳಿದ ಗೋಡೆಗಳಲ್ಲ, ಅದೊಂದು ಭಾವನೆಗಳ ಗೂಡು. ಅತ್ತೆ ಸೊಸೆಯರ ನಡುವಿನ ನಿತ್ಯದ ಕಾಳಗದ ರಣರಂಗ. ಆ ಮನೆಯಲ್ಲಿ ಅಕ್ಕಿ ಕಾಳಿನಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಮೇಲೂ ಸಾವಿತ್ರಿ ದೇವಿಯ ಕಣ್ಣಿರುತ್ತಿತ್ತು. ಅವರದ್ದು ಹಳೆಯ ಕಾಲದ ಜಿಪುಣತನದ ಧೋರಣೆ. ಮನೆಯಲ್ಲಿ 1 ರೂಪಾಯಿ ಖರ್ಚಾದರೂ ಅವರ ಎದೆ ಉರಿದು ಹೋಗುತ್ತಿತ್ತು. ಆ ಮನೆಯ ಹಿರಿಯ ಸೊಸೆಯಾಗಿ ಬಂದವಳು ನೇಹ. ಅವಳಿಗೆ ಮದುವೆಯಾಗಿ ಆಗಲೇ ಸುಮಾರು 2 ವರ್ಷಗಳು ಕಳೆದಿತ್ತು. ಈ 2 ವರ್ಷಗಳಲ್ಲಿ ಅತ್ತೆಯ ಜಿಪುಣತನದ ನೂರಾರು ರೂಪಗಳನ್ನು ಹತ್ತಿರದಿಂದ ನೋಡಿ ಅನುಭವಿಸಿ ನೇಹಳ ಮನಸ್ಸು ಕಲ್ಲಾಗಿ ಹೋಗಿತ್ತು. ಈಗಂತೂ ಅತ್ತೆಯ ಬೈಗುಳಗಳಿಗೆ ಅವಳಿಗೆ ಯಾವುದೇ ಆಶ್ಚರ್ಯವಾಗುತ್ತಿರಲಿಲ್ಲ. ಬದಲಿಗೆ ಅದೊಂದು ದಿನಚರಿಯ ಭಾಗವಾಗಿ ಹೋಗಿತ್ತು. ಅಭಿಷೇಕ್ ಸಾವಿತ್ರಿ ದೇವಿಯ ಹಿರಿಯ ಮಗ, ನೇಹಳ ಗಂಡ. ಅವನು ತುಂಬಾ ಶಾಂತ ಸ್ವಭಾವದವನು. ಅಮ್ಮನ ಅತಿರೇಕದ ವರ್ತನೆಗೆ ಒಳಗೊಳಗೆ ಬೆಂದು ಹೋಗುತ್ತಿದ್ದನಾದರೂ ಅಮ್ಮನ ಎದುರು ಒಂದು ಮಾತು ಆಡುವ ಧೈರ್ಯ ಯಾವತ್ತೂ ಅವನಿಗಿರಲಿಲ್ಲ. ಮನೆಯಲ್ಲಿ ಯಾರಾದರೂ ನೇಹ ಪರವಾಗಿ ನಿಲ್ಲುತ್ತಿದ್ದರು ಅಂದರೆ ಅದು ಕೇವಲ ಅವಳ ಮಾವ ರಾಮಪ್ರಸಾದ್ ಮಾತ್ರ. ಸಾವಿತ್ರಿ ದೇವಿ ಯಾವುದಾದರೂ ಸಣ್ಣ ವಿಷಯಕ್ಕೆ ಬೈಯಲು ಶುರು ಮಾಡಿದರೆ ಮಾವ ಮಧ್ಯ ಬಂದು, ಸಾಕು ಬಿಡೆ ಸಾವಿತ್ರಿ, ಸಣ್ಣ ಹುಡುಗಿ, ಅವಳಿಗೆ ಎಷ್ಟು ಗೊತ್ತು ಎಂದು ಸಮಾಧಾನ ಮಾಡುತ್ತಿದ್ದರು. ಆ ಕ್ಷಣಕ್ಕೆ ಅಮ್ಮ ಸ್ವಲ್ಪ ಶಾಂತವಾಗುತ್ತಿದ್ದಳು. ಆದರೆ ಸ್ವಲ್ಪ ಹೊತ್ತಿನ ನಂತರ ಆ ಕೋಪ ದುಪ್ಪಟ್ಟಾಗಿ ಹೊರಬರುತ್ತಿತ್ತು. ಆ ಜೋರು ಧ್ವನಿಯ ಮುಂದೆ ಕೊನೆಗೆ ಮಾವ ಕೂಡ ಸುಮ್ಮನಾಗಬೇಕಾಗುತ್ತಿತ್ತು. ಮನೆಯಲ್ಲಿ ದಿನಕ್ಕೊಂದು ಮಹಾಭಾರತ ನಡೆಯುವುದು ಸಾಮಾನ್ಯವಾಯಿತು. ಮಾವ ರಿಟೈರ್ಡ್ ಆದಮೇಲೂ ಇಡೀ ದಿನ ಮನೆಯಿಂದ ಹೊರಗೆ ಎಲ್ಲಾದರೂ ತಿರುಗಾಡಿಕೊಂಡು ಬರೋಣ ಅಂತ ಯೋಚಿಸುತ್ತಿದ್ದರು. ಯಾಕೆಂದರೆ ಈ ನಿತ್ಯದ ಕಿರಿಕಿರಿ ಅವರ ತಲೆಗೆ ಭಾರವಾಗುತ್ತಿತ್ತು. ಆ ಸಾವಿತ್ರಿ ದೇವಿಯ ಜಿಪುಣತನ ಹೇಗಿತ್ತಪ್ಪ ಅಂದರೆ ಅಡುಗೆಯಲ್ಲಿ ಬೇಳೆಗಿಂತ ಕಲ್ಲುಗಳೇ ಜಾಸ್ತಿ ಇರುತ್ತಿದ್ದವು. ತರಕಾರಿ ತರುವಾಗಲೂ ಕೊಳೆತಿದ್ದನ್ನು ಅಳಿದು ಉಳಿದು ಅತಿ ಕಡಿಮೆ ಬೆಲೆಗೆ ತರಬೇಕಿತ್ತು. ಇಂತಹ ವಾತಾವರಣದಲ್ಲಿ ನೇಹಳ ಬದುಕು ಹೇಗೆ ಸಾಗುತ್ತಿರಬಹುದು ನೀವೇ ಊಹಿಸಿ. ಇದರ ಜೊತೆಗೆ ನೆರೆಯವರ ಕಾಟ ಬೇರೆ. ಪಕ್ಕದ ಮನೆ ಆಂಟಿ ಅಂಗಳಕ್ಕೆ ಬಂದು, ಏ ಸಾವಿತ್ರಿ, ನಿಮ್ಮ ಸೊಸೆಗೆ ಮದುವೆಯಾಗಿ ಇಷ್ಟು ದಿನ ಆಯಿತು, ಇನ್ನೂ ಗುಡ್ ನ್ಯೂಸ್ ಇಲ್ವಾ ಕಣ್ರಿ ಅಂತ ಕೇಳುತ್ತಿದ್ದರು. ಅಂತ ಅಕ್ಕಪಕ್ಕದವರು ಅವರ ಮುಂದೆ ಹೀಯಾಳಿಸಿ ಮಾತನಾಡುತ್ತಿದ್ದರು. ಅದಕ್ಕೆ ಸಾವಿತ್ರಿ ದೇವಿ ದೊಡ್ಡದೊಂದು ನಿಟ್ಟುಸಿರು ಬಿಟ್ಟು, ನಾನೇನು ಮಾಡಲಿ ಕಣ್ರಿ, ಆ ದೇವರೇ ಇವಳಿಗೆ ಬುದ್ಧಿ ಕೊಟ್ಟಿಲ್ಲ ಅನಿಸುತ್ತೆ ಎಂದು ಮೈ ಮೇಲೆ ಬಿದ್ದವರಂತೆ ಹಳಹಳಿಸುತ್ತಿದ್ದರು. ಜನರ ಈ ಚುಚ್ಚು ಮಾತುಗಳು ಸಾವಿತ್ರಿ ದೇವಿಯ ಕಿಚ್ಚಿಗೆ ತುಪ್ಪ ಸುರಿದ ಹಾಗೆ ಕೆಲಸ ಮಾಡುತ್ತಿದ್ದವು. ಒಂದು ದಿನ ಸಾವಿತ್ರಿ ದೇವಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ನೇಹವನ್ನು ಕರೆದು, ಏನೇ ನೇಹ, ನಿನ್ನ ಮೈಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ನೀನು ಬಂಜೆನಾ? ಮದುವೆಯಾಗಿ ಇಷ್ಟು ದಿನವಾದರೂ ಯಾಕೆ ನಿನ್ನಿಂದ ಕನ್ಸೀವ್ ಆಗಲು ಸಾಧ್ಯವಾಗಿಲ್ಲ ಎಂದು ಅತ್ಯಂತ ಹಸಿಯಾಗಿ ಪ್ರಶ್ನಿಸಿಬಿಟ್ಟರು. ಅದನ್ನು ಕೇಳಿದ ನೇಹಳ ಕಾಲಡಿಯಲ್ಲಿ ನೆಲವೇ ಕುಸಿದಂತಾಯಿತು. ಕಣ್ಣೀರು ತಡೆಯಲಾರದೆ ಅವಳು ಅಳುತ್ತಾ, ಅತ್ತೆ, ಈಗ ತಾನೇ ಅಲ್ವ ಮದುವೆಯಾಗಿ 2 ವರ್ಷ ಆಗಿರೋದು, ಸ್ವಲ್ಪ ಸಮಯ ಕೊಡಿ ಎಂದು ಕೈ ಮುಗಿದಳು. ಆದರೆ ಅತ್ತೆಗೆ ಆ ಮಾತು ಕೇಳಿ ಪಿತ್ತ ನೆತ್ತಿಗೇರಿತ್ತು. 2 ವರ್ಷ ಅಂದರೆ ಕಡಿಮೆ ಕಾಲವೇನೆ? ನಿನ್ನ ವಯಸ್ಸಿನವರಿಗೆಲ್ಲ ಮಕ್ಕಳಾಗಿ ಶಾಲೆಗೆ ಕಳಿಸುತ್ತಿದ್ದಾರೆ, ನಿನಗೆ ಮಾತ್ರ ನಾಚಿಕೆ ಆಗ್ತಿಲ್ವಾ? ಊರವರು ನಮ್ಮ ಮನೆಯ ಬಗ್ಗೆ ಏನೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಗೊತ್ತಾ ಎಂದು ಜೋರಾಗಿ ಬೈದರು. ಪಾಪ ನೇಹ ತಲೆ ತಗ್ಗಿಸಿ ಬಾಗಿಲ ಬಳಿ ನಿಂತು ಕಣ್ಣೀರು ಹಾಕುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಅಂದ ಹಾಗೆ ಅತಿ ದೊಡ್ಡ ಸತ್ಯ ಏನೆಂಬುದು ಅತ್ತೆಗೆ ಗೊತ್ತಿರಲಿಲ್ಲ. ಅಭಿಷೇಕ್ಗೆ ಸದ್ಯದ ಪರಿಸ್ಥಿತಿಯಲ್ಲಿ ಮಗು ಬೇಡ ಎಂದು ಸ್ಪಷ್ಟ ನಿರ್ಧಾರವಿತ್ತು. ಮೊದಲು ತಮ್ಮ ಕರಿಯರ್ ಮತ್ತು ಫೈನಾನ್ಷಿಯಲ್ ಕಂಡೀಷನನ್ನು ಸುಧಾರಿಸಿಕೊಳ್ಳಬೇಕು, ಆಮೇಲೆ ಮಗುವಿನ ಜವಾಬ್ದಾರಿಯನ್ನು ಹೊರಬೇಕು ಎಂಬುದು ಅಭಿಷೇಕ್ ಆಲೋಚನೆಯಾಗಿತ್ತು. ಆ ವಿಷಯವನ್ನು ಅಭಿಷೇಕ್ ನೇಹಳ ಬಳಿ ಸ್ಪಷ್ಟವಾಗಿ ಮಾತನಾಡಿದನು. ಆದರೆ ಅತ್ತೆ ಮುಂದೆ ಗಂಡನ ಪರವಾಗಿ ಮಾತನಾಡಿದರೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತದೆ ಎಂದು ನೇಹ ಬಾಯಿ ಮುಚ್ಚಿಕೊಂಡಿದ್ದಳು. ಅದೊಂದು ಸಂಜೆ ಆಫೀಸ್ನಿಂದ ಬಂದು ಅಭಿಷೇಕ್ ಬಳಿ ನೇಹ ತನ್ನ ಕಣ್ಣೀರ ಕಥೆಯನ್ನು ಹೇಳಿಕೊಂಡಳು. ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವಳು ಅಂದಳು, ನಿಮ್ಮ ಅಮ್ಮ ದಿನ ದಿನವೂ ನನ್ನನ್ನು ಜೀವಂತ ಸಮಾಧಿ ಮಾಡುತ್ತಿದ್ದಾರೆ. ನಾನು ಬಂಜೆ ಎಂದು ಜಗತ್ತಿನ ಮುಂದೆ ಹೀಯಾಳಿಸುತ್ತಿದ್ದಾರೆ. ನಾನೇನು ನಿಮ್ಮ ಬಳಿ ಈ ವಿಷಯ ಹೇಳಿರಲಿಲ್ಲವೇ? ದಯವಿಟ್ಟು ಅಮ್ಮಳಿಗೆ ನಿಜ ಏನೆಂದು ತಿಳಿಸಿ, ಇಲ್ಲವಾದರೆ ನಾನು ಈ ಮನೆಯಲ್ಲಿ ಬದುಕಿರಲು ಸಾಧ್ಯವಿಲ್ಲ. ಅದಕ್ಕೆ ಅಭಿಷೇಕ್ ಹೆಂಡತಿಯನ್ನು ಸಮಾಧಾನ ಮಾಡುತ್ತಾ, ಅವಳು ಹಳೆಯ ಕಾಲದ ಮೈಂಡ್ಸೆಟ್ನವಳು, ಅವಳಿಗೆ ತಕ್ಷಣ ಅರ್ಥವಾಗುವುದಿಲ್ಲ, ಸ್ವಲ್ಪ ದಿನ ಹೋಗಲಿ, ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ಎಂದನು. ಆದರೆ ಸ್ವಲ್ಪ ದಿನ ಎನ್ನುವುದು ನೇಹಳ ಪಾಲಿಗಂತೂ ನುಂಗಲಾರದ ತುತ್ತಾಯಿತು. ಮರುದಿನ ಬೆಳಗ್ಗೆಯೇ ಸಾವಿತ್ರಿ ದೇವಿ ಹೊಸ ಆರ್ಡರ್ ಪಾಸ್ ಮಾಡಿದರು. ಇವತ್ತು ಮಧ್ಯಾಹ್ನ ನಿನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಬೇಕು.
ಯೋಗಾಸನ ಮಾಡ್ತೀಯೋ ಅಥವಾ ಬೇರೆ ದೇವಸ್ಥಾನಕ್ಕೆ ಹೋಗ್ತೀಯೋ ನನಗೆ ಗೊತ್ತಿಲ್ಲ, ನನಗೆ ಮೊಮ್ಮಗ ಬೇಕು ಅಷ್ಟೇ ಎಂದರು. ಇದು ಈಗ ಸಾವಿತ್ರಿ ದೇವಿಯ ಅಹಂಕಾರ ಮತ್ತು ಮರ್ಯಾದೆಯ ಪ್ರಶ್ನೆಯಾಗಿ ಬಿಟ್ಟಿತ್ತು. ನೇಹಳ ವಿರೋಧಿಸುವ ಶಕ್ತಿ ಕುಗ್ಗಿ ಹೋಗಿತ್ತು. ಮಧ್ಯಾಹ್ನ ಅತ್ತೆ ಜೊತೆ ನೇಹ ಆಸ್ಪತ್ರೆಗೆ ತೆರಳಿದಳು. ಸ್ತ್ರೀರೋಗ ತಜ್ಞರು ಎಲ್ಲ ರೀತಿಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿ ವರದಿ ಕೈಗೆತ್ತಿಕೊಂಡು ಹೇಳಿದರು, ಅಮ್ಮ, ಇವರಲ್ಲಿ ಯಾವುದೇ ದೋಷವಿಲ್ಲ, ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ, ಚಿಂತೆ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿದರು. ಆಗ ಸಾವಿತ್ರಿ ದೇವಿ ತಕ್ಷಣವೇ ಡಾಕ್ಟರ್ ಬಳಿ, ಡಾಕ್ಟರೇ, ಎಲ್ಲ ಸರಿ ಇದ್ದರೆ ಇಷ್ಟು ದಿನವಾದರೂ ಮಗು ಯಾಕೆ ಆಗಿಲ್ಲ? ಹಾಗಾದರೆ ಇವಳು ನನ್ನ ವಂಶವನ್ನು ಬೆಳೆಸಲು ಲಾಯಕ್ಕಿಲ್ಲವೇ ಅಂತ ಕೇಳಿದಳು ಎಂದು ಏಕವಚನದಲ್ಲಿ ಮಾತನಾಡಿದರು. ಆಗ ಡಾಕ್ಟರ್ ನಗುತ್ತಾ, ಅಮ್ಮ, ದೈಹಿಕವಾಗಿ ಎಲ್ಲವೂ ನಾರ್ಮಲ್ ಆಗಿದೆ, ಆದರೆ ಮಾನಸಿಕವಾಗಿ ಮತ್ತು ಕೌಟುಂಬಿಕವಾಗಿ ಅವರು ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂಬುವುದು ಮುಖ್ಯ. ಕೆಲವರು ಸ್ವಯಂ ಇಷ್ಟದಿಂದಲೇ ಸ್ವಲ್ಪ ಕಾಲ ಮಗು ಬೇಡ ಎಂದು ನಿರ್ಧರಿಸುತ್ತಾರೆ ಎಂದರು. ಆಗ ನೇಹಳ ಎದೆಗೆ ಧೈರ್ಯ ಬಂತು. ಅತ್ತೆ ತನ್ನ ಮೇಲೆ ಮಾಡುತ್ತಿರುವ ಪ್ರತಿದಿನದ ಕಿರುಕುಳಕ್ಕೆ ಇಲ್ಲಿಯಾದರೂ ತೆರೆ ಬೀಳಲಿ ಎಂದುಕೊಂಡು ನೇಹ ನೇರವಾಗಿ ನುಡಿದಳು, ಡಾಕ್ಟರ್ ಸಾಹೇಬ್, ಸತ್ಯ ಏನೆಂದರೆ ಸದ್ಯಕ್ಕೆ ನನ್ನ ಗಂಡನಿಗೆ ಮಗು ಬೇಕಾಗಿಲ್ಲ. ನಾವು ಮೊದಲು ಆರ್ಥಿಕವಾಗಿ ಸ್ವಲ್ಪ ಸೆಟಲ್ ಆಗಬೇಕು, ಆಮೇಲೆ ಕುಟುಂಬ ವಿಸ್ತರಣೆ ಮಾಡೋಣ ಎಂದು ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದಳು. ಆ ಮಾತುಗಳನ್ನು ಕೇಳಿದ ತಕ್ಷಣ ಸಾವಿತ್ರಿ ದೇವಿಯ ಕಣ್ಣುಗಳು ಕೆಂಪಾಗಿ ಮುಖದಲ್ಲಿ ಕೋಪ ತಾಂಡವವಾಡಿತ್ತು. ಯಾವ ಖಜಾನೆಗೆ ಕಾಯ್ತಿದ್ದೀರಾ ನೀವೆಲ್ಲ? ದುಡ್ಡು ಸಂಪಾದಿಸುವುದು ಗಂಡನ ಕೆಲಸ. ನಿನಗೇನು ಬಂದಿದೆ ಆಲೋಚನೆ? ಅಷ್ಟೇ ದುಡ್ಡು ಶೋಕಿ ಇದ್ದಿದ್ರೆ ಮದುವೆ ವೇಳೆ ನಿಮ್ಮ ತವರು ಮನೆಯಿಂದ ಕೋಟಿ ಕೋಟಿ ತರಬೇಕಿತ್ತು. ಡಾಕ್ಟರ್ ಸಾಹೇಬ್, ಇವಳು ಸುಳ್ಳು ಕತೆ ಕಟ್ತಿದ್ದಾಳೆ, ನನ್ನ ಮಗ ಹಾಗೆಲ್ಲ ಆಡೇ ಆಡಲ್ಲ ಎಂದು ಆಸ್ಪತ್ರೆಯಲ್ಲೇ ಗಲಾಟೆ ಶುರು ಮಾಡಿದರು. ಡಾಕ್ಟರ್ ಮುಂದೆಯೇ ತನ್ನನ್ನು ಅಪಮಾನ ಮಾಡಿದ್ದನ್ನು ಕಂಡು ನೇಹಳ ಕಣ್ಣೀರಿನಿಂದ ಧಾರಾಕಾರವಾಗಿ ನೀರು ಹರಿಯಿತು. ಮನೆಗೆ ಬಂದ ಮೇಲೆ ಸಾವಿತ್ರಿ ದೇವಿ ಮಾವ ರಾಮಪ್ರಸಾದ್ ಹತ್ತಿರ ದೊಡ್ಡ ನಾಟಕವನ್ನೇ ಸೃಷ್ಟಿಸಿದರು. ನೋಡಿ, ನಿಮ್ಮ ಸೊಸೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮುಂದೆಯೇ ನನ್ನ ಮಾನ ಮರ್ಯಾದೆ ಕಳೆದಳು ಎಂದು ಅಳಲಾರಂಭಿಸಿದರು. ಅದಕ್ಕೆ ಮಾವ ಕೂಲಾಗಿ, ಅದಕ್ಕೇಕೆ ಅಷ್ಟು ದೊಡ್ಡ ಇಶ್ಯೂ ಮಾಡ್ತಾ ಇದೆಯಾ ಸಾವಿತ್ರಿ? ಇಂದಿನ ಮಕ್ಕಳು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತಗೊಳ್ತಾರೆ, ಅದರಲ್ಲಿ ತಪ್ಪೇನಿದೆ ಎಂದನು. ಅವರ ಜೀವನ ಅದು ಎಂದರು. ಆದರೆ ಅತ್ತೆ ಎಲ್ಲಿ ಬಿಡುತ್ತಾರೆ? ಪಕ್ಕದ ಮನೆ ಆಂಟಿ ಪ್ರತಿದಿನ ಬಂದು ಕೇಳುತ್ತಾರೆ, ನಾಳೆ ನನ್ನ ಸಣ್ಣ ಮಗ ರೋಹಿತ್ನಿಗೆ ಬೇರೆ ಮದುವೆ ಮಾಡಬೇಕಲ್ವಾ? ಈ ಹಿರಿಯವಳು ಹೀಗಿದ್ದರೆ ಹೇಗೆ ಅಂತ ಗಲಾಟೆ ಮುಂದುವರಿಸಿದರು. ಕೊನೆಗೆ ಮಾವ ಸಿಟ್ಟಾಗಿ, ನಿಮ್ಮ ಈ ಅತಿರೇಕದ ಜಿಪುಣತನ ಮತ್ತು ಮೂಢನಂಬಿಕೆಗಳೇ ಈ ಮನೆ ಹಾಳು ಮಾಡುತ್ತಿವೆ ಎಂದು ಗದರಿಕೊಂಡು ಹೊರಟು ಹೋದರು. ಹೀಗೆ ದಿನಗಳು ಉರುಳಿದವು. ಕೆಲವು ತಿಂಗಳುಗಳ ಬಳಿಕ ಕಿರಿಯ ಮಗ ರೋಹಿತ್ನಿಗೆ ಪ್ರಿಯಾ ಎನ್ನುವ ಮಾಡರ್ನ್ ಹುಡುಗಿಯ ಜೊತೆ ಅದ್ಧೂರಿಯಾಗಿ ಮದುವೆಯಾಯಿತು. ರೋಹಿತ್ನ ಮದುವೆ ಮುಗಿದು ಪ್ರಿಯಾ ಮನೆಗೆ ಕಾಲಿಡುತ್ತಿದ್ದಂತೆ ಈ ಮನೆಯ ಅಸ್ತ್ರವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಪ್ರಿಯಾ ತುಂಬನೇ ಬಾಯ್ಬುರುಕಿ, ಆಧುನಿಕ ಚಿಂತನೆಯವಳು ಮತ್ತು ಯಾರ ಹಂಗಿಗೂ ಬಗ್ಗದ ಗಡಸು ಸ್ವಭಾವದವಳು. ಅತ್ತೆಯ ಜಿಪುಣತನ ಆಕೆಯ ಹತ್ತಿರ ಕಿಂಚಿತ್ತೂ ನಡೆಯಲಿಲ್ಲ. ಪ್ರಿಯಾಳ ಆರ್ಯಭಟ್ಟದ ಮುಂದೆ ಸಾವಿತ್ರಿ ದೇವಿಯೇ ತಣ್ಣಗಾಗಬೇಕಾಯಿತು. ಆದರೆ ನೇಹ ಕಡೆ ಮಾತ್ರ ಅತ್ತೆ ತನ್ನ ಹಳೆಯ ದ್ವೇಷ ಮತ್ತು ಕಣ್ಣೀರಿನ ರಾಜಕಾರಣವನ್ನು ಎಂದಿನಂತೆ ಮುಂದುವರಿಸಿದರು. ಪ್ರಿಯಾ ಬಂದ ಮೇಲಂತೂ ಅಡುಗೆ ಮನೆಯಲ್ಲಿ ತನ್ನ ಕೆಲಸ ಕಡಿಮೆಯಾಗಿದೆ ಎಂದು ಹಿರಿಯ ಸೊಸೆ ನೇಹಾಗೆ ಮತ್ತಷ್ಟು ಕೆಲಸದ ಭಾರವನ್ನು ಹೇರಲಾಯಿತು. ಸ್ವಲ್ಪ ದಿನಗಳಲ್ಲೇ ಪ್ರಿಯಾ ತಾನು ಗರ್ಭಿಣಿ ಎಂಬ ಗುಡ್ ನ್ಯೂಸ್ ನೀಡಿದಳು. ಆ ಸುದ್ದಿ ಕೇಳಿದ ಮೇಲೆ ಸಾವಿತ್ರಿ ದೇವಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇಡೀ ಮನೆಯಲ್ಲಿ ಪ್ರಿಯಾಳನ್ನು ರಾಣಿಯಂತೆ ನೋಡಿಕೊಳ್ಳಲಾಯಿತು. ಆದರೆ ಅದೇ ಸಮಯದಲ್ಲಿ ನೇಹಳ ಮೇಲಿನ ಕಿರುಕುಳ ನರಕಕ್ಕಿಂತ ಕೇವಲವಾಗಿತ್ತು. ನೋಡು, ಪ್ರಿಯಾಳನ್ನು ಬಂದ ತಕ್ಷಣ ಮನೆಗೆ ವಂಶದ ವಾರಸುದಾರನನ್ನು ತರುತ್ತಿದ್ದಾಳೆ, ನೀನು ಮಾತ್ರ ಬರೀ ಸೋಮಾರಿಯಂತೆ ತಿಂದುಂಡು ಮನೆಯಲ್ಲಿ ಕುಳಿತಿದೀಯಾ ಎಂದು ಪ್ರತಿದಿನ ಜರಿಯುತ್ತಿದ್ದರು. ಕೊನೆಗೆ ಒಂದು ದಿನ ಮನೆಯಲ್ಲಿ ಗಲಾಟೆ ತಾರಕಕ್ಕೇರಿತ್ತು. ಪ್ರಿಯಾಳ ಅಹಂಕಾರಿ ಮಾತುಗಳಿಗೆ ಬೆಂಬಲವಾಗಿ ಅತ್ತೆ ನಿಂತಾಗ ಅಭಿಷೇಕ್ ಮತ್ತು ನೇಹ ಈ ನರಕದಿಂದ ದೂರ ಹೋಗುವುದೇ ಒಳ್ಳೆಯದು. ಮಾವ ರಾಮಪ್ರಸಾದ್ ಎಷ್ಟೇ ಕಣ್ಣೀರು ಹಾಕಿ ತಡೆದರು. ಅತ್ತೆ ಸಾವಿತ್ರಿ ದೇವಿ ಮಾತ್ರ ಸ್ವಲ್ಪವೂ ಕರಗಲಿಲ್ಲ. ಕಡೆಗೆ ಆ ಬಡ ದಂಪತಿ ಕಣ್ಣೀರು ಹಾಕ್ತಾ ಆ ಮನೆ ಬಿಟ್ಟು ಹೊರಟೇ ಬಿಟ್ಟರು. ವರ್ಷಗಳು ಉರುಳಿದವು. ಕಾಲಚಕ್ರ ತನ್ನದೇ ಆದ ವೇಗದಲ್ಲಿ ತಿರುಗಿತ್ತು. ರೋಹಿತ್ನ ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ಪ್ರಿಯಾಳ ಅಸಲಿ ಮುಖ ಬಯಲಿಗೆ ಬರಲಾರಂಭಿಸಿತ್ತು. ಪ್ರಿಯಾಳ ಆಧುನಿಕ ಜೀವನ ಶೈಲಿಗೆ ಅತ್ತೆ ಮಾವನ ಹಳೆಯ ವಿಚಾರಗಳು ಮತ್ತು ಅವರ ಖರ್ಚುಗಳು ಕಣ್ಣಿಗೆ ಮುಳ್ಳಿನಂತೆ ಕಾಣತೊಡಗಿದವು. ಅತ್ತೆ ಮಾವನಿಗೆ ಊಟವನ್ನು ಕೂಡ ಎಣಿಸಿ ಹಾಕುವ ಪರಿಸ್ಥಿತಿ ಬಂತು. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಪ್ರಿಯಾ ಮುಖ ಸಿಂಡರಿಸಿಕೊಳ್ಳುತ್ತಿದ್ದಳು.
ಕಡೆಗೊಮ್ಮೆ ಅತ್ತೆ ಸಾವಿತ್ರಿ ದೇವಿ ಯಾವುದೋ ಸಣ್ಣ ವಿಷಯಕ್ಕೆ ಅಡ್ಡಿಪಡಿಸಿದಾಗ ಅದೇ ಪ್ರಿಯ ಅತ್ತೆ ಮಾವನಿಗೆ ಬಾಯಿಗೆ ಬಂದ ಹಾಗೆ ಬೈದು, ನಿಮಗೆ ಈ ಮನೆಯಲ್ಲಿ ಇರಲು ಇಷ್ಟವಿಲ್ಲದಿದ್ದರೆ ವೃದ್ಧಾಶ್ರಮಕ್ಕೆ ಹೋಗಿ ಎಂದು ಆ ಅಕ್ಷರಾಂಶ ವಯಸ್ಸಾದವರನ್ನು ಮನೆಯಿಂದ ಹೊರಗೆ ನುಕ್ಕಿಬಿಟ್ಲು. ಅಂದು ಹಿರಿಯ ಮಗನನ್ನು ಮತ್ತು ಮುಗ್ಧ ಸೊಸೆಯನ್ನು ಯಾವ ಕ್ರೌರ್ಯದಿಂದ ಹೊರಹಾಕಿದ್ದರೋ ಇಂದು ಅದೇ ಪರಿಸ್ಥಿತಿಯಲ್ಲಿ ಅತ್ತೆ ಮಾವ ರೋಡ್ ಬದಿಗೆ ಬಿದ್ದರು. ಕೈಯಲ್ಲಿ ಚೀಲವಿಲ್ಲ, ಆಸರೆ ಇಲ್ಲ, ತಿನ್ನುವುದಕ್ಕೆ ಒಂದು ತುತ್ತು ಅನ್ನವಿಲ್ಲ. ಕಣ್ಣೀರು ಹಾಕುತ್ತಾ ಅಲೆಯುವಂತಾಯಿತು. ಒಂದು ದಿನ ಕಾಲ ಬದಲಾದ ದಾರಿಯಲ್ಲಿ ಊರಿನ ದೊಡ್ಡ ದೇವಸ್ಥಾನದ ಬಳಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಮಧ್ಯಾಹ್ನದ ಊಟವನ್ನು ಹಂಚುವ ಕಾರ್ಯಕ್ರಮವಿತ್ತು. ಅಲ್ಲಿಗೆ ಬಂದವರು ಬೇರೆ ಯಾರೂ ಅಲ್ಲ, ಅದೇ ಹಳೆಯ ಅಭಿಷೇಕ್ ಮತ್ತು ನೇಹಾ. ತಮ್ಮ ಸ್ವಂತ ಕಷ್ಟಪಟ್ಟು ಇಂದು ಒಂದು ಒಳ್ಳೆಯ ಹಂತಕ್ಕೆ ಬಂದಿದ್ದರು. ದೇವಸ್ಥಾನದ ಮೆಟ್ಟಿಲುಗಳ ಬಳಿ ಹಸಿವಿನಿಂದ ಕಂಗಾಲಾಗಿ ಕಣ್ಣೀರು ಹಾಕ್ತಾ ನಿಂತಿದ್ದ ವೃದ್ಧ ದಂಪತಿಯನ್ನು ನೇಹಾ ಕಣ್ಣಾರೆ ಕಂಡಳು. ಹತ್ತಿರ ಹೋಗಿ ನೋಡಿದರೆ ಅಲ್ಲಿ ನಿಂತವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಅತ್ತೆ ಸಾವಿತ್ರಿ ದೇವಿ ಮತ್ತು ಮಾವ ರಾಮಪ್ರಸಾದ್. ಆ ವೃದ್ಧರನ್ನು ಆ ಸ್ಥಿತಿಯಲ್ಲಿ ನೋಡಿ ನೇಹಳ ಕರುಕುಳು ಚುರುಕು ಎಂದಿತ್ತು. ಅವಳ ಕಣ್ಣಲ್ಲೂ ನೀರು ಬಂತು. ಹಿಂದಿನದೆಲ್ಲವನ್ನು ಮರೆತು ಓಡಿ ಹೋಗಿ ಅತ್ತೆಯ ಕಾಲುಗಳಿಗೆ ನಮಸ್ಕರಿಸಿ ಅವರನ್ನು ತಬ್ಬಿಕೊಂಡಳು. ಅಭಿಷೇಕ್ ಕೂಡ ಅಪ್ಪನನ್ನು ಕಂಡು ಕಣ್ಣೀರಿಟ್ಟನು. ಅತ್ತೆ ಸಾವಿತ್ರಿ ದೇವಿಗೆ ತಾವು ಹಿಂದಿನ ದಿನಗಳಲ್ಲಿ ನೇಹಾಳೊಂದಿಗೆ ನಡೆಸಿಕೊಂಡ ಕ್ರೂರ ನಡವಳಿಕೆ ಕಣ್ಮುಂದೆ ಬಂತು. ತಾವು ಮಾಡಿದ ತಪ್ಪುಗಳ ಪಶ್ಚಾತ್ತಾಪದಿಂದ ಅವರ ಗಂಟಲು ಬಿಗಿದುಕೊಂಡಿತ್ತು. ನೇಹಾ ಅವರನ್ನು ತನ್ನ ಸ್ವಂತ ಮನೆಗೆ ಕರೆದುಕೊಂಡು ಹೋಗಿ ಗೌರವದಿಂದ ನೋಡಿಕೊಂಡಳು. ಅಂದು ಅಕ್ಕಿ ಕಾಳಿಗೂ ಜಗಳವಾಡುತ್ತಿದ್ದ ಸಾವಿತ್ರಿ ದೇವಿಗೆ ಮನುಷ್ಯತ್ವದ ನಿಜವಾದ ಬೆಲೆ ಏನು ಎಂಬುವುದು ಸಂಪೂರ್ಣವಾಗಿ ಅರ್ಥವಾಯಿತು. ಕಣ್ಣೀರು ಹಾಕ್ತಾ ಅವರು ನೇಹಾಳ ತಲೆ ನೆವರಿಸಿ, ನನ್ನನ್ನು ಕ್ಷಮಿಸಿಬಿಡಮ್ಮ, ನಾನು ಮಾಡಿದ ಪಾಪದ ಫಲ ನಮಗೆ ಸಿಕ್ಕಿದೆ ಎಂದು ನುಡಿದರು. ಆ ಮೂಲಕ ಈ ಕಥೆಯು ಕಣ್ಣೀರಿನಲ್ಲಿ ಶುರುವಾಗಿ ಪ್ರೀತಿ ಮತ್ತು ಕ್ಷಮಾದಾನದೊಂದಿಗೆ ಸುಂದರವಾಗಿ ಮುಕ್ತಾಯವಾಯಿತು. ಸ್ನೇಹಿತರೆ, ಕತೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.